ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಅಧ್ಯಕ್ಷ ಸಿ ನಂಜಪ್ಪನವರ ಸರ್ವಾಧಿಕಾರಿ ಧೋರಣೆಯ ಖಂಡನೆ. ಮಡಿವಾಳರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಅವರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ಸಮಾಜದ ಮಡಿಕಟ್ಟೆಯ ಮುಖಂಡರು ಮತ್ತು ಸಮಾಜದ ಹಿರಿಯ ಸ್ವಾಮೀಜಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವಗಾಹನೆ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಪ್ರಶ್ನೆ ಮಾಡಿದವರನ್ನು ಹುದ್ದೆಯಿಂದ ಕಿತ್ತು ಹಾಕುತ್ತಿದ್ದಾರೆ. ಇವರ ಈ ಸರ್ವಾಧಿಕಾರಿ ಕ್ರಮದ ವಿರುದ್ಧ ತಾವು ನ್ಯಾಯಾಲಯದಲ್ಲಿ ಮತ್ತು ಸಹಕಾರ ಇಲಾಖೆಯಲ್ಲಿ ಸೂಕ್ತವಾದ ಹೋರಾಟ ನಡೆಸುವುದಾಗಿ ಗೌರವಾಧ್ಯಕ್ಷರಾದ ಎಎಸ್ ರವಿಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೌರವಾಧ್ಯಕ್ಷರ ಕಾರಣ ಏನಂದರೆ ಕೊಡ್ತೀನಿ ದಾಖಲೆ ಇದೆ. ವೈಯಕ್ತಿಕ ಕಾರಣ ನೀಡಿ ನಮ್ಮನ್ನು ತೆಗೆದಿದ್ದಾರಂತೆ. ವೈಯಕ್ತಿಕ ಕಾರಣ, ನಾನು ಸಂಘಕ್ಕೆ ಮೋಸ ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ರಸೀದಿ ಹಾಕಿಲ್ಲ, ಇನ್ನೊಂದು ಏನೋ ಕೆಲಸ ಮಾಡಿಲ್ಲ, ಏನು ಮಾಡಿದರೆ ವೈಯಕ್ತಿಕ ಕಾರಣ ಇವರು ಹೇಳ್ತಾ ಇರೋದು. ಇಲ್ಲ ಸಮಾಜದ ಉದಾಹರಣೆ ಕೊಟ್ಟು ತೆಗೆಯುವ ತೊಂದರೆ ಇಲ್ಲ, ಅದು ಸಂವಿಧಾನಕ್ಕೆ ಉದ್ಯೋಗವಲ್ಲ, ಅದೇನಿಲ್ಲ. ನಾನು ಎಲೆಕ್ಟೆಡ್ ಮಾಡಿ ನಾನು ಡೈರೆಕ್ಟರ್ ಆಗಿರುತ್ತೆ, ನಾನು ಎಲೆಕ್ಷನ್ ಗೆದ್ದಿರೋಂಥ ಡೈರೆಕ್ಟ್ರು, ನಾನು ಗೌರವಾಧ್ಯಕ್ಷ ವೈಯಕ್ತಿಕ ಕಾರಣ ಹೇಳಿ ತೆಗಿಬೇಕಾದ್ರೆ ವೈಯಕ್ತಿಕವಾಗಿ ಏನಿದೆ ದ್ವೇಷ? ಗೌರವಾಧ್ಯಕ್ಷ ಆಯ್ತು, ಅದನ್ನೇ ತೆಗಿಬೇಕಾದ್ರೆ ಕಾರಣ ಬೇಕಲ್ಲ. ಹೌದು, ಏನಾದರೂ ಕಾರಣ ಬೇಕು. ದಾಖಲೆ ಇದೆ, ವೈಯಕ್ತಿಕ ಕಾರಣ ನೀಡಿ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಯ್ತು, ಆಮೇಲೆ ಪೋಸ್ಟಲ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು 3 ನೋಟಿಸ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇವರೇ ರೆಡಿ ಮಾಡಿದ್ದಾರೆ. ಯಾವ ನೋಟಿಸ್ ನಮ್ಗೆ ಬಂದಿರಲ್ಲ, ಇಲ್ಲೇ ಇವರೇ ಕಳಿಸೋದು, ಇವರೇ ಇಲ್ಲೇ ತಗೊಳ್ಳೋದು, ಆಧಾರ ಪೋಸ್ಟ್ ಮಾಡಿ ಇಲ್ಲಿ ತೋರಿಸಿದ್ದಾರೆ. ನಾವು 3 ಮೀಟಿಂಗ್ ಆಗಿರುತ್ತೆ, ಯಾವ ಮೀಟಿಂಗ್ ಯಾರು ಬಂದಿರಲ್ಲ, ಈ ಅವರೇ ರೆಡಿ ಮಾಡೋದು. ಈಗ ಅವರೇ ಕಳಿಸಿದ್ದಾರೆ, ನಾವು ಮೀಟಿಂಗ್ ಕರೆದಿದ್ದು ನಿಮ್ಮನ್ನ ಬಂದಿಲ್ಲ ಅಂತ. ನಾವು ಕಾರಣ ಆದರೆ ಕೊಟ್ಟಿದ್ವಿ, ಅದಕ್ಕೋಸ್ಕರ ನಾವು ಈ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಮೀಟಿಂಗ್ಗಳಿಗೆ ಅಂತ ಕೊಟ್ಟಿದ್ವಿ. ಹೌದು ಸರ್, ಪದಾಧಿಕಾರಿಗಳಲ್ಲಿ ಬಗ್ಗೆ ಅಸಮಾಧಾನ ಇದೆ, ಸದಸ್ಯರಲ್ಲಿ ಅಂತ ಹೇಳಿದ್ರೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳ ವಿಶ್ವಾಸ ತಗೊಂಡಿಲ್ಲ ಅಂದರೆ ಪ್ರಧಾನ ಕಾರ್ಯದರ್ಶಿಗಳ ನೋಟಿಸ್ ಇಶ್ಯೂ ಮಾಡಿ ಸಭೆಗಳು ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ಬೋದು. ಹೌದು, ಅವಕಾಶ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮನಿಗೆ ಯಾಕೆ ಅಂತ ಗೊತ್ತಿಲ್ಲ. ದುರದೃಷ್ಟಕರ ಏನಂದರೆ ಇವತ್ತು ಇಲ್ಲಿರ್ತಾರೆ, ನಾಳೆ ಬೆಳಿಗ್ಗೆ ಅಲ್ಲಿರ್ತಾರೆ. ಇಲ್ಲಿ ಹಿಂದೆ ಹೇಳ್ತಾರೆ ಒಂದು ಸರಿ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ, ಅವ್ರ ಮುಂದೆ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಮಾತಾಡ್ತಾರೆ. ಹಿಂದೆ ಹೇಳ್ತಾರಲ್ಲ, ಮುಂದೆ ಯಾರು ಬರಲ್ಲ. ನಾವು ಟಿ ಕುಡಿಯೋದು ಮೊನ್ನೆ ಕಾರಣ ಇಲ್ಲ, ಅವನ್ನ ಏಕಾಗಿ ತೆಗೆದು ಬೇರೆ ಪೋಸ್ಟ್ ಮಾಡೋದು. ಸರ್, ಅವಾಗೇ ನಾನು ಪ್ರಶ್ನೆ ಕೇಳಿದೆ, ಮುಂದಿನ ನಡೆ ಏನಾಗಿ ಆರೋಪಗಳೆಲ್ಲ ಮಾಡ್ತಿದ್ದೀರಾ, ಅದ್ರ ಮುಂದಿನ ನಡೆ ಏನಿರುತ್ತೆ ಅಂತ ಕೇಳಿದೆ, ಅದಕ್ಕೆ ಉತ್ತರ ಕೊಡಲಿಲ್ಲ. ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಈಗ DRPS ಅಲ್ಲಿ ನ್ಯಾಯಾಲಯಕ್ಕೆ ಹೋಗಿದ್ವಿ. ಅಲ್ಲಿ ನೆಕ್ಸ್ಟ್ ಕೋರ್ಟ್ ಮುಖಾಂತರ ಈ ಇದಕ್ಕೆ ನ್ಯಾಯನ ತೋರಿಸೋಕ್ಕೆ ನಾವು ಆಲ್ರೆಡಿ ವಕೀಲರ ಚರ್ಚೆ ಮಾಡಿದ್ವಿ. ಇನ್ನು ಇದ್ರ ಬಗ್ಗೆ ಮುಂದಿನ ನ್ಯಾಯಾಲಯದಲ್ಲಿ ಇದಕ್ಕೆ ತಡೆಯಾಗಿ ತಂದು ಮುಂದಿನ ಪ್ರೊಸೆಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. DRS ನೋಟಿಸ್ ಇಶ್ಯೂ ಮಾಡಿದ್ರು. ಒರಿಜಿನಲ್ ಡಾಕ್ಯುಮೆಂಟ್ ಕಡ್ತಾ ಈಗ ಎಲ್ಲ ಬಂದಿರಲ್ಲ, ಅದನ್ನು ತಗೊಬನ್ನಿ ಒರಿಜಿನಲ್ ಅಂತ ಹೇಳ್ಬಿಟ್ಟು ಒರಿಜಿನಲ್ ಕಡ್ತಾ ಬಂದಾಗ ಇದು ನಿಜ ಗೊತ್ತಾಗುತ್ತೆ. ಇದು ನಾನು ಹೇಳ್ತಿರೋ ಸತ್ಯನೋ ಅವ್ರು ಮಾಡಿರೋದು ಯಾವ ಸತ್ಯ ಅಂತ ಇಲ್ಲಿ ಎಲ್ಲ ಬರ್ದಿರೋದು. ಮೀಟಿಂಗ್ ಹೋದ್ರೆ ಸಿಗ್ನೇಚರ್ ಮಾಡಿಸಲ್ಲ, ಒಬ್ರು ಬಾಡಿ ಗಾರ್ಡ್ ಇಟ್ಕೊಂಡ್ಬಿಟ್ಟು ನಿಂತ್ಕೊಂಡು ಸೈನ್ ಮಾಡಿಸೋದು. ಮೀಟಿಂಗ್ ಅಲ್ಲಿ ಒಬ್ಬನ ಬಾಡಿ ಗಾರ್ಡ್ ಇಟ್ಕೊಂಡು ಸಿಗ್ನೇಚರ್ನ ಮುಂದೆ ಮಾಡಿಸ್ಕೊಳ್ಳೋದು, ಬಿಟ್ಟು ಮಾಡಿಸ್ಕೊಳ್ಳೋದು. ಆಯ್ತು, ಆಮೇಲೆ ಏನಾದ್ರು ನಮ್ಮ ಸಭೆಗಳಿಗೆ ಹೋದ್ರೆ ನಿಮ್ಗೆ ಕೈಕಾಲು ಕಟ್ ಮಾಡ್ತೀವಿ, ನಿಮ್ ಕೈಕಾಲು ತೆಗಿತೀವಿ, ಅವ್ರು ಸಪೋರ್ಟ್ ಮಾಡಬೇಡಿ, ಇವ್ರಿಗೆ ಸಪೋರ್ಟ್ ಮಾಡಿ ಈ ತರ ಧಮಕಿ. ಅಂದ್ರೆ ಇಲ್ಲಿ ಸಂಘ ನಡೀತಾ ಇದೆಯೋ ಇಲ್ಲ ಬೇರೆ ಏನೋ ಚಟುವಟಿಕೆ ನಡೀತಿದೆಯೋ